अनिल कुमार बेलदार ने कहा कि संविधान संरक्षण समिति के महासचिव ने कहा है कि डॉक्टर बाबा साहेब अम्बेडकर की 68वीं पुण्यतिथि के तहत दलित संगठनों के संघ ने इस वर्ष भी दलित संगठनों की ओर से एकता दिवस और संगीत नुड़ी नमन कार्यक्रम मनाने का निर्णय लिया है। बुधवार को शहर के जिला प्रेस भवन में दलित संगठन महासंघ द्वारा आयोजित संवाददाता सम्मेलन को संबोधित करते हुए उन्होंने कहा कि जिला प्रभारी मंत्री ईश्वर खंड्रे उद्घाटनकर्ता और मंत्री रहीम खान मुख्य अतिथि होंगे। उन्होंने कहा कि सांसद सागर खंड्रे और गैर दलीय जिले के विधायक और विधान परिषद सदस्य भाग लेंगे। विशेष रूप से ठंड अधिक होने के कारण जनता की सुविधा के लिए इस वर्ष 68वां महापरिनिर्वाण कार्यक्रम हर वर्ष सुबह 9 बजे के बजाय इस वर्ष सुबह 10 बजे निर्धारित किया जा रहा है। हमें संघ की ओर से जिला कलेक्टर को एक अनुरोध प्रस्तुत किया है। प्रभारी मंत्री ने भी इस पर सहमति जताई है। रात में ठंड होने के कारण मंचीय कार्यक्रम भी सुबह 10 बजे होगा और उसके बाद दिन भर 15 से अधिक भजन मंडलियां आयोजित की जाएंगी। बाबा साहेब अम्बेडकर को संगीत से सम्मानित किया जाएगा। तो इस कार्यक्रम के लिए जिला दलित संगठन महासंघ की ओर से हम बाबा साहेब अम्बेडकर के अनुयायी संघ संगठन के नेताओं जनता से बड़ी संख्या में भाग लेने की अपील कर रहे हैं। कैमरामैन पपुराज का कवरेज। 2024 परम पूज्य विश्वज्ञानी संविधान शिल्पी डॉक्टर बाबा साहेब अंबेडकर ಅವರ 68ನೇ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ಶೋಷಿತ ಸಮುದಾಯಗಳ ಐಕ್ಯತಾ ದಿನವನ್ನ ಆಚರಣೆ ಮಾಡಲು ಹಮ್ಮಿಕೊಳ್ಳಲಾಗಿದೆ, ನಿರ್ಣಯಿಸಲಾಗಿದೆ। ಈಗಾಗಲೇ ಕರಪತ್ರಗಳು ಮತ್ತು ಎಲ್ಲ ಹಂತದ ಸಿದ್ಧತೆಗಳನ್ನು ಪೂರ್ಣಗೊಂಡು ಕೊನೆ ಹಂತದಲ್ಲಿ ನಾವು ಮಾಧ್ಯಮದ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ವಿವರವಾಗಿ ಮಾತಾಡಬೇಕಂತ ನಿಮ್ಮ ಜೊತೆಯಲ್ಲಿ ನಾವು ಇವತ್ತಿಗೆ ಸೇರಿದ್ದೀವಿ। ಹಾಗಾಗಿ ಪ್ರತಿ ವರ್ಷ 9 ಗಂಟೆಗೆ ಜಿಲ್ಲಾ ಆಡಳಿತದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ ಆಗ್ತಿತ್ತು। ತಮಗೆ ಗೊತ್ತಿದೆ, ಇವತ್ತು ಬೀದರ್ ಜಿಲ್ಲೆ ಈ ಭಾಗದಲ್ಲಿ ಬೆಳಗ್ಗೆ ಇಷ್ಟು ಚಳಿಗ್ತಾ ಇದೆ, ಜನರು ಮನೆಯಿಂದ ಹಿರಿಯರು ಮಕ್ಕಳು ಶಾಲಾ ಕಾಲೇಜಿಂದ ಹೊರಗೆ ಬರ್ಲಕ್ಕ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಜಿಲ್ಲಾ ಸಚಿವರಿಗೆ ಮನವಿ ಮಾಡಿದ್ದೀವಿ ಮತ್ತು ಮನವಿಯನ್ನ ಲಿಖಿತ ರೂಪದಲ್ಲಿ ಸಹ ನಾವು ಜಿಲ್ಲಾಡಳಿತ ಕೊಟ್ಟಿದ್ದೀವಿ। ಪ್ರತಿ ವರ್ಷ 9ರ ಬದಲಾಗಿ ಬೆಳಗ್ಗೆ 9 ಗಂಟೆಗೆ ಬದಲಾಗಿ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಡಳಿತ ವತಿಯಿಂದ ಮತ್ತು ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಗೌರವ ನಮನ ಕಾರ್ಯಕ್ರಮವನ್ನ ನಾವು ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹತ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ। ಇದಕ್ಕೆ ಸಮಸ್ತ ಜಿಲ್ಲೆಯ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ಹೋರಾಟಗಾರರು ಮತ್ತು ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಈ ಶೋಷಿತ ಸಮುದಾಯಗಳ ಐಕ್ಯತೆ ದಿನವನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಂತ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೆ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ। ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಇನ್ನೊಬ್ಬರು ಸಚಿವರಾದಂತಹ ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಜಿ, ಅಲ್ಲದೆ ಬೀದರ್ನ ಸಂಸದರು, ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಜನಪ್ರತಿನಿಧಿಗಳು ವಿವಿಧ ಸಂಘಟನೆಗಳು ಸಾಮೂಹಿಕವಾಗಿ ಬೆಳಗ್ಗೆ 10 ಗಂಟೆಗೆ ಬಿಕ್ಕು ಸಂಘದ ನೇತೃತ್ವದಲ್ಲಿ ಅಲ್ಲಿ ನುಡಿನಮನ ಕಾರ್ಯಕ್ರಮ ಮತ್ತು ವಂದನೆ ಇವೆಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ। ಇದರ ಜೊತೆಯಲ್ಲಿ ಆ ಪೂಜಾ ಕಾರ್ಯಕ್ರಮಗಳನ್ನು, ವಂದನೆ ಕಾರ್ಯಕ್ರಮಗಳನ್ನು, ಮಾನವಂದನೆ ಇವೆಲ್ಲ ಆದ್ಮೇಲೆ ಅಲ್ಲೇ ವೇದಿಕೆಯನ್ನು, ಒಂದು ದೊಡ್ಡ ಬೃಹತ್ ವೇದಿಕೆಯ ಮುಖಾಂತರ ಮುಂದೆ ಈ ವರ್ಷ ಒಂದು ಹೊಸದಾಗಿ ಪ್ರಯೋಗನ ಮಾಡ್ತಾ ಇದ್ದೀವಿ। ಯಾಕಂದ್ರೆ ಸಾಯಂಕಾಲ ಟೈಮ್ನೂ ಚಳಿ ಇರೋದ್ರಿಂದ ಈಗ ನಾವು ಸುಮಾರು ಕಾರ್ಯಕ್ರಮ ಮಾತ್ರ ಜನರು ಎಲ್ಲರಿಗೂ ಭಾವನೆಯೆಲ್ಲ ಬರ್ಬೇಕಂಬೋದು, ಆದರೆ ಈ ಚಳಿಗೆ ಇದಕ್ಕೆಲ್ಲ ನೋಡ್ಕೊಂಡು ಸ್ವಲ್ಪ ಜನರ ಕಂಬರ್ತಾವ ಅಂತ ಹೇಳಿ ನಾವು ಬೆಳಗ್ಗೆನೆ 10 ಗಂಟೆ ವೇದಿಕೆ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆನೆ ಇದನ್ನು ನಾವು ಆಯೋಜನೆ ಮಾಡಿದ್ದೇವೆ। ಇದಕ್ಕಾಗಿ ನಮ್ಮ ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಸಮಸ್ತ ಜನರಿಗೆ ಇದನ್ನ ನಾವು ಸುದ್ದಿ ಮೂಡಿಸಬೇಕಾಗಿದೆ। ಹಾಗಾಗಿ ಯಾಕಂದ್ರೆ ಸುಮಾರು ವರ್ಷಗಳಿಂದ ಸಾಯಂಕಾಲ ಮಾಡ್ಕೊಂಡು ಬಂದಿದ್ದ ಕಾರ್ಯಕ್ರಮ ಇತ್ತು। ಹಾಗಾಗಿ ಈ ವರ್ಷ ಒಂದು 15ರಿಂದ 20 ನುಡಿನಮನ ಸಂಗೀತ ನುಡಿನಮನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬೀದರ್ ಜಿಲ್ಲೆಯ ವಿವಿಧ ಭಜನಾ ತಂಡಗಳ ಮುಖಾಂತರ। 1956 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಉಸಿರೆಳೆದಂಥ ದಿನ ಇದು। ಭಾರತದ ಕೋಟ್ಯಾಂತರ ದಲಿತ ಶೋಷಿತ ಸಮುದಾಯಗಳಿಗೆ ಅತ್ಯಂತ ನೋವು ಮತ್ತು ದುಃಖದ ದಿನವನ್ನಾಗಿ ಭಾರತದ ಹಳ್ಳಿಗಳಲ್ಲಿ ಆಚರಿಸಲಾಗ್ತದೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಜೀವನದಲ್ಲಿ ಯಾವತ್ತೂ ತನ್ನ ವೈಯಕ್ತಿಕ ಸುಖದ ಆಸೆಗೆ ಒಳಪಡದೇನೆ ಇಡೀ ತಮ್ಮ ಜೀವಮಾನವನ್ನ, ತಮ್ಮ ಸಂಸಾರದ ಕುಟುಂಬ ಮಕ್ಕಳನ್ನ ಎಲ್ಲವನ್ನು ಕೂಡ ಈ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿ ಒಂದು ಘನತೆಯ ಬದುಕನ್ನ ಕಟ್ಟಿಕೊಡೋದಕ್ಕೆ, ಒಂದು ಮಾನವ ಬದುಕನ್ನು ಕಟ್ಟಿಕೊಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಮತ್ತು ಬಲಿದಾನವನ್ನು ಕೊಟ್ಟಿದ್ದಾರೆ।
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ಕ್ಕೆ ಬೌದ್ಧ ಧರ್ಮ ದೀಕ್ಷೆಯನ್ನು ಪಡಿತಾರೆ. ಅದಾದ ನಂತರ ಡಿಸೆಂಬರ್ 6 ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳ ಅವಧಿ ಒಳಗಡೆನೆ ತಮ್ಮ ಪ್ರಾಣವನ್ನ ಬಿಡ್ತಾರೆ.